ರಾಜ್ಯದಲ್ಲಿ ಈ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದ ಹಾಗೆ ಜನರು ಕೂಡ ಪ್ಯಾನಿಕ್ ಆಗ್ತಾ ಇದ್ದಾರೆ. ಆತಂಕದಲ್ಲಿ ಆಸ್ಪತ್ರೆಗೆ ಜನ ನಾಮುಂದು ತಾಮುಂದು ಅಂತ ಹೇಳಿ ಧಾವಿಸ್ತಾ ಇದ್ದಾರೆ. ಹೃದಯ ತಪಾಸಣೆಗೆ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲೂ ಕೂಡ ಇವತ್ತು ಜನರು ಕ್ಯೂ ನಿಂತಿದ್ರು. ಬೆಳಗ್ಗೆಯಿಂದಲೂ ಕೂಡ ಜಯದೇವ OPD ಫುಲ್ ರಶ್ ಜನರಿಂದ. OPDಗೆ ಬರ್ತಾ ಇದ್ದಾರೆ ಸುತ್ತಮುತ್ತಲಿನ ಜಿಲ್ಲೆಯ ಹಲವಾರು ಸಂಖ್ಯೆಯ ಜನರು. ಇದರಿಂದ ಡಾಕ್ಟರ್ಗೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇಷ್ಟು ದಿನ 600-800 ಜನ ಬರ್ತಾ ಇದ್ದಂತಹ ಪೇಷಂಟು ಈಗ 1-1.5 ಜನ ಬರ್ತಾ ಇದ್ದಾರಂತೆ. ಬಹುತೇಕರೆಲ್ಲರೂ ಕೂಡ ಹೃದಯ ತಪಾಸಣೆಗೆ ಒಳಗಾಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಇದು ಮೈಸೂರಿನ ಆಸ್ಪತ್ರೆಯಲ್ಲಿ ಜನ ಇವತ್ತು ಸೇರಿದಂತಹ ರೀತಿ ಯಾವ ಪ್ರಮಾಣದಲ್ಲಿ ಬಂದಿದ್ದಾರೆ ಅಂಥೇಳಿ. ಕೇವಲ ಮೈಸೂರು ಮಾತ್ರ ಅಲ್ಲ, ಹಾಸನ, ಮಂಡ್ಯ ಸೇರಿದಂತೆ ಸುತ್ತಮುತ್ತಲಿನಿಂದಲೂ ಕೂಡ ಇವತ್ತು ಜನ ಬಂದಿದ್ರು. ಯಾವ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅಂಥೇಳಿ. ಹೃದಯದ ವಿಷಯ ಇದು, ನೆಗ್ಲೆಕ್ಟ್ ಮಾಡೋದಕ್ಕೂ ಕೂಡ ಆಗಲ್ಲ. ಡಾಕ್ಟ್ರೇ ಹೇಳ್ತಾ ಇದ್ದಾರೆ ಎಚ್ಚರಿಕೆಯನ್ನು ವಹಿಸಿ ಅಂಥೇಳಿ. ಹಾಗಾಗಿ ಜನ ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಗೆ ಬರ್ತಾ ಇರುವಂಥದ್ದು. ಸರ್, ನಮ್ಮ ಕಡೆ ಒಂದು ಇದು ಅಟ್ಯಾಕ್ ಆಗಿದೆ, ಹಂಗಾಗಿ ಬಂದಿದ್ದೀವಿ. ಹೌದು, ಈಗ ಅಡ್ಮಿಟ್ ಆಗಿದ್ದಾರೆ. ಅಡ್ಮಿಟ್ ಆಪರೇಷನ್ ಆಗ್ತಾಯಿದೆ. ಆಪರೇಷನ್ ಆಗ್ತಿದೆ. ತಾವು ಯಾವ ಕಡೆ? ಕುಶಾಲದಿಂದ ಬಂದಿರೋದು. ನಮ್ಮ ಇವರು ಸ್ವಲ್ಪ ಎದೇನೋ ಒಂದಿದ್ರು ಟೆಸ್ಟ್ ಮಾಡಿಸೋಣ ಅಂತ ಬಂದಿದ್ದೀವಿ. ರೆಗ್ಯುಲರ್ ಇದೇ ಇವತ್ತು ಫಸ್ಟ್ ಬಂದಿರೋದು ಸರ್. ತಾವು ಕೂಡ ಕುಪ್ಪೆ ಸರ್, ಕುಪ್ಪೆಯಿಂದ. ಯಾರಿಗೆ? ನಮ್ಮ ಮಿಸ್ಸಸ್ಗೆ ಎದನೋ ಬಂದ್ಬಿಟ್ಟು ನಿನ್ನೆಯಿಂದ ಹಾಸ್ಪಿಟಲ್ ಬಂದು ತಿರುಗಿ ಸರ್ ಟಿಕೆಟ್ ಸಿಗ್ತಂತಾನೆ ಇವತ್ತು 6 ಗಂಟೆಗೆ ಎದ್ದು ಬಂದಿದ್ದೀವಿ. ಇನ್ನೂ ಕ್ಯೂ ಅಲ್ಲಿ ನಿಂತಿದ್ದಾರೆ ಸರ್. ಇನ್ನೂ ಜನ ಜಾಸ್ತಿ ಜನ ಜಾಸ್ತಿ.